ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಲೋ ಬಿಪಿ ಅಂತ ಸುಳ್ಳು ಹೇಳಿ ಗಂಡನಿಗೆ ನಿದ್ರೆ ಮಾತ್ರೆ ಹಾಕಿ ಲವ್ವರ್ ಜೊತೆಗೆ ಓಡಿ ಹೋದ ಕಿಲಾಡಿ ಲೇಡಿ ಕಾರಿನಲ್ಲಿ ಕೂತ್ಕೊಂಡು ಲವ್ವರ್ ಜೊತೆಗೆ ತಾಳಿ ಕಟ್ಟಿಸಿಕೊಂಡಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಗಂಡ ಬೇಡ ಲವ್ವರ್ ಬೇಕು ಅಂತ ಹಠ ಹಿಡಿದಿದ್ದ ಹಠಮಾರಿ ಲೇಡಿಗೆ ಮಹಿಳಾ ಸಾಂತ್ವನ ಕೇಂದ್ರವು ಬುದ್ಧಿ ಹೇಳಿ ಕಳಿಸಿದ್ರಂತೆ. ಗಂಡನ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳಿ ಮತ್ತೆ ಮನೆಗೆ ಹೋದಂತ ಲೇಡಿ ತನ್ನ ಮಗುವನ್ನ ಬಿಟ್ಟು ಮನೆಯಲ್ಲಿದ್ದ 200 ಗ್ರಾಂ ಚಿನ್ನ, 7 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಇನ್ಸ್ಟಾಗ್ರಾಂನಲ್ಲಿ ಸಿಕ್ಕಂತ ಬಾಯ್ ಫ್ರೆಂಡ್ ಜೊತೆಗೆ ಪರಾರಿಯಾಗಿದ್ದಾಳಂತೆ. ಈಗ ಮಾಧ್ಯಮದಲ್ಲಿ ಸುದ್ದಿ ಪ್ರಕಟವಾಗ್ತಾ ಇದ್ದಂತೆ ಅಜ್ಞಾತ ಸ್ಥಳದಲ್ಲಿ ಕುತ್ಕೊಂಡು ಬಣ್ಣದ ಕಾಗೆ ಹಾರಿಸ್ತಿದ್ದಾಳಂತೆ. ಹಾಗಾದ್ರೆ ಬನ್ನಿ ಈ ಸ್ಟೋರಿಯ ವಿವರವನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಓಡಿ ಹೋದಂತಹ ಮಹಿಳೆ ಹೆಸರು ಹರ್ಷಿತಾ. ಈಕೆ 8 ವರ್ಷದ ಕೆಳಗಡೆ ಪ್ರಕಾಶ್ ಎಂಬಾತ ಅಂದ್ರೆ ತನ್ನ ಅತ್ತೆ ಮಗನ ಜೊತೆಗೆ ಮದುವೆ ಆಗಿರ್ತಾಳೆ. ತಾನೇ ಪುಸಲಾಯಿಸಿ ಮದುವೆ ಆಗಿದ್ದಾಳಂತೆ. ಅಂದ್ರೆ ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಮಾವ, ನಾವಿಬ್ರು ಮದುವೆ ಆಗೋಣ ಹಾಗೆ ಹೀಗೆ ಅಂತ ಹೇಳಿ ಪ್ರೇಮದ ಕಥೆಯನ್ನ ಕಟ್ಟಿ ಪ್ರಕಾಶ್ನನ್ನ ವರಿಸಿದ್ಲಂತೆ. ಸೊ ನಂತರ ಇವರಿಬ್ಬರ ಮದುವೆ ಆಗತ್ತೆ. ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಒಂದು ಮಗು ಕೂಡ ಜನನ ಆಗತ್ತೆ. ಆ ಮಗುಗೀಗ 2-3 ವರ್ಷ ಇರಬಹುದೇನೋ. ಸೊ ಇತ್ತೀಚೆಗೆ ಹರ್ಷಿತಾ ಅದ್ಯಾಕೋ ಏನೋ ಈ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತುಂಬಾ ಬ್ಯುಸಿ ಆಗಿ ಹೋಗ್ಬಿಟ್ಟಿರ್ತಾಳೆ, ಆಕ್ಟಿವ್ ಆಗಿರ್ತಾಳೆ. ಸೊ ಆ ಸಮಯದಲ್ಲಿ ಹರ್ಷಿತಾಳಿಗೆ ಒಬ್ಬ ಬಾಯ್ ಫ್ರೆಂಡ್ ಸಿಗ್ತಾನೆ ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅಂದ್ರೆ ಈಕೆ ಹಾಕುವಂತ ಪೋಸ್ಟ್ಗೆ, ರೀಲ್ಸ್ ಗಳಿಗೆ ಅತಿಯಾಗಿ ಲೈಕ್ಸ್ ಮತ್ತೆ ಕಾಮೆಂಟ್ಸ್ ಗಳನ್ನ ಕೊಡ್ತಾ ಇರ್ತಾನಂತೆ. ಸೊ ಹಾಗಾಗಿ ಈತ ನನ್ನ ಪ್ರೀತಿಸ್ತಾ ಇರ್ಬೋದು, ಈತ ನನ್ನ ಮುಂದೆ ಚೆನ್ನಾಗಿ ನೋಡ್ಕೊಳ್ಬಹುದು ಹಾಗೆ ಹೀಗೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಂತ ಬಾಯ್ ಫ್ರೆಂಡ್ ಮೇಲೆ ಅತಿಯಾದ ನಂಬಿಕೆ ಹುಟ್ಟಲಿಕ್ಕೆ ಶುರುವಾಗುತ್ತೆ. ಮುಂದೊಂದು ದಿನ ಇವರು ಯಾವ ರೀತಿಯಾಗಿ ಮುಂದುವರಿತಾರಂತಂದ್ರೆ ಇವರಿಬ್ಬರ ನಡುವೆ ಆ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಮಾತು ಗಂಟೆಗಟ್ಟಲೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನಂತರ ಇವರಿಬ್ರು ಭೇಟಿ ಆಗ್ತಾರೆ. ಮತ್ತೆ ತುಂಬಾ ಕೀಳು ಮಟ್ಟಕ್ಕೆ ಮುಂದುವರಿತಾರೆ. ನೋಡಿ, ಈಕೆಗೆ ಗಂಡ ಇದಾನೆ ಅನ್ನೋದು ನೆನಪಿಗಿಲ್ಲ, ಮತ್ತೆ ಒಂದು ಮಗು ಇದೆ ಅನ್ನೋದು ಕೂಡ ನೆನಪಿಗಿಲ್ಲ. ಗಂಡನ ಕೆಲಸ ಏನು ಅಂತಂದ್ರೆ ದುಡಿಬೇಕು, ಮತ್ತೆ ತುಂಬಾ ಚೆನ್ನಾಗಿ ಜೀವನ ನಡೆಸಬೇಕು, ಮತ್ತೆ ನಮ್ಮ ಮಗುವಿಗೆ ಒಂದೊಳ್ಳೆ ಭವಿಷ್ಯ ಕೊಡಬೇಕು ಅನ್ನೋ ಯೋಚನೆ ಗಂಡನದಾಗಿರುತ್ತೆ. ಅದರಲ್ಲೂ ತಾನು ದುಡ್ಕೊಂಡು ಬಂದಿರುವಂತಹ ಎಲ್ಲಾ ಹಣವನ್ನ ಹೆಂಡತಿ ಕೈಯಲ್ಲೇ ಕೊಡ್ತಿರ್ತಾನೆ. ಒಂದು ರೀತಿ ಈಕೆಯನ್ನ ರಾಣಿ ತರ ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ದುಡ್ಡಿನ ವ್ಯವಹಾರವನ್ನೆಲ್ಲ ಈಕೆನೆ ನೋಡ್ಕೊಳ್ತಿರ್ತಾಳೆ. ಸೊ ಹೀಗಾಗಿ ಮನೆಯಲ್ಲಿರುವಂತಹ ಖಜಾನೆ ಈಕೆ ಕೈಯಲ್ಲೇ ಇರುತ್ತೆ. ನೋಡಿ, ಆತ ಬೇಸಿಕಲಿ ಕೃಷಿಕ ಆಗಿರೋ ಕಾರಣಕ್ಕಾಗಿ ಹಸು ಮತ್ತೆ ಜಮೀನು ಹೀಗೆ ಸುಮಾರು ಆಸ್ತಿ ಪಾಸ್ತಿ ಅಂತ ಇರುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಇತ್ತೀಚೆಗೆ ಒಂದು ಡೂಪ್ಲೆಕ್ಸ್ ಹೌಸ್ ಅನ್ನು ಕೂಡ ಕಟ್ಟಿಸ್ತಾ ಇರ್ತಾರಂತೆ. ಅಷ್ಟು ಚೆನ್ನಾಗಿ ಸಿರಿವಂತರ ಆಗಿದ್ರು ಸಹಿತ ಈಕೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಂತ ಬಾಯ್ ಫ್ರೆಂಡೇ ಬೇಕಾದಂತೆ. ನೋಡಿ, ಇಷ್ಟೆಲ್ಲ ಸಿರಿವಂತರ ಆಗಿದ್ರು ಸಹಿತ ಗಂಡ ಬೇಡ, ನನಗೆ ಬಾಯ್ ಫ್ರೆಂಡೇ ಬೇಕು ಅಂತ ಹೇಳಿ ಹಠ ಹಿಡಿದಿರ್ತಾಳಂತೆ. ಸೊ ಹಾಗಾಗಿ ಒಂದಿನ ಸ್ಟ್ರೈಟ್ ಆಗಿ ಗಂಡನಿಗೆ ಹೇಳ್ತಾಳಂತೆ, ನೀನ್ ಬೇಡ, ನನಗೆ ಆ ಹುಡುಗನೇ ಬೇಕು, ಆ ಹುಡುಗನ ಜೊತೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳಂತೆ. ಸೊ ಆಗ ನೋಡಿ, ಈಕೆ ಹೇಗೆ ಅಂತಂದ್ರೆ ಬೇರೆ ಕಡೆಯಿಂದ ಬಂದಿರುವಂತಹ ಹೆಣ್ಮಗಳಲ್ಲ, ಮನೆಯಲ್ಲಿರುವಂತಹ ಕುಟುಂಬದಲ್ಲೇ ಮದುವೆ ಆಗಿದಾರಲ್ವಾ ಅಂತಂದ್ರೆ ಮಾವನ ಮಗಳನ್ನೇ ಮದುವೆ ಆಗಿರೋ ಕಾರಣಕ್ಕಾಗಿ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ, ಕ್ಷಮಿಸಿದ್ದಾರೆ. ಸೊ ಹಾಗಾಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಆಕೆಯ ಕುರಿತಾಗಿ ಅಲ್ಲಿ ಹೋಗಿ ಮಾತನಾಡಿದ್ದಾರೆ. ಮತ್ತೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲೂ ಸಹಿತ ಈಕೆಗೆ ಒಂದಿಷ್ಟು ಬುದ್ಧಿ ಮಾತನ್ನ ಹೇಳಿ ಕಳಿಸ್ತಾರೆ. ಆಗ ಅಲ್ಲಿ ಆ ಕೇಂದ್ರದಲ್ಲಿ ಯಾವ ರೀತಿ ನಡ್ಕೊಳ್ತಾಳಂತಂದ್ರೆ, ಸೊ ಅಲ್ಲಿ ಮಾವನ ಕಾಲನ್ನ ಬೀಳ್ತಾಳೆ ಅಂತಂದ್ರೆ ಗಂಡನ ಕಾಲನ್ನ ಬಿದ್ದು, ಕ್ಷಮಿಸು, ನಾ ಇನ್ನು ಮುಂದೆ ಈ ರೀತಿ ತಪ್ಪು ಮಾಡಲ್ಲ, ಇನ್ನು ಮುಂದೆ ಜೀವನ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾಳಂತೆ. ಆಕೆಗೆ ಇತ್ತೀಚೆಗೆ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಇತ್ತಂತೆ. ಅಂದ್ರೆ ಲೋ ಬಿಪಿ ಆಗಿ ತಲೆ ಸುತ್ತಿ ಬಂದು ಬಿದ್ದು ಬಿಡೋದು, ಆ ರೀತಿ ಅನಾರೋಗ್ಯದ ಸಮಸ್ಯೆ ಆಗಾಗ ಕಾಡ್ತಾ ಇತ್ತಂತೆ. ಸೊ ಆಕೆಗೆ ಆಗಾಗ ವೈದ್ಯರ ಬಳಿ ಕರ್ಕೊಂಡು ಹೋಗೋದು, ಆಕೆಗೆ ಏನ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅದನ್ನೆಲ್ಲ ಕೊಡಿಸ್ತಾನೆ ಇರ್ತಾನಂತೆ ಆಕೆಯ ಗಂಡ. ಸೊ ಇತ್ತೀಚೆಗೆ ಆಕೆ ಆ ಇನ್ಸ್ಟಾಗ್ರಾಮ್ ನಲ್ಲಿರುವಂತಹ ಹುಡುಗನ ಜೊತೆಗೆ ಸಂಪರ್ಕ ಕಟ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಗಂಡ ಅಂದ್ಕೊಂಡಿರ್ತಾನಂತೆ. ಬಟ್ ಕಟ್ ಮಾಡ್ಕೊಂಡಿರೋದಿಲ್ಲ. ಗಂಡನ ಜೊತೆಗೆ ತುಂಬಾ ಚೆನ್ನಾಗಿ ಇದ್ದೋರ್ ತರನೇ ಆಕೆ ನಟಿಸ್ತಾ ಇರ್ತಾಳಂತೆ. ಬಟ್ ಅಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಇರುವಂತಹ ಆ ಹುಡುಗನ ಜೊತೆಗೆ ಕೂಡ ಅಷ್ಟೇ ಸಂಪರ್ಕವನ್ನ ಮುಂದುವರಿಸಿರ್ತಾಳಂತೆ. ಒಂದಿನ ಗಂಡನಿಗೆ ಹೇಳ್ತಾಳಂತೆ, ನೋಡು, ನಾನು ಆತನನ್ನ ಬಿಟ್ಟಿದ್ದೀನಿ, ಆದ್ರೆ ನನ್ನನ್ನ ಆತ ಬಿಡ್ತಾ ಇಲ್ಲ, ನಾನು ಆತನ ಜೊತೆ ಹೀಗೆಲ್ಲ ಮುಂದುವರೆದಿದ್ದೀನಲ್ಲ, ಆ ವಿಡಿಯೋಗಳನ್ನ ತೋರಿಸಿ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಹೇಳಿ
ಹೇಳಿ ಗಂಡನ ಮುಂದೆ ಹೇಳ್ಕೊಂಡಿರ್ತಾಳೆ. ನೋಡಿ, ಆತನ ಒಂದು ಆ ಸಮಾಧಾನಕ್ಕೆ ತಾಳ್ಮೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ತನ್ನ ಹೆಂಡತಿ ಇನ್ನೊಬ್ಬನ ಜೊತೆಗೆ ಇಷ್ಟೆಲ್ಲ ಮಾಡಿ ಬಂದಿದ್ದಾಳೆ ಅಂದ್ರೂ ಸಹಿತ ಆಕೆಗೆ ಆತ ಕ್ಷಮಿಸಿ, ಅಂದ್ರೆ ಆತ ಏನ್ ಯೋಚನೆ ಮಾಡಿದಾನಂತಂದ್ರೆ ಮಗುವಿನ ಭವಿಷ್ಯವೊಂದನ್ನ ಯೋಚನೆ ಮಾಡಿದ್ದಾನೆ. ಈಕೆ ನನ್ನ ಜೊತೆ ಹೇಗಾದ್ರೂ ಇದ್ಕೊಳ್ಳಿ, ಈಕೆ ನನ್ನ ಜೊತೆಗೆ ಇರ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಮಗುವಿನ ಜೊತೆಗೆ ಇರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕ್ಷಮಿಸಿದ್ದಾನೆ. ಸೊ ಆತ ಏನ್ ಮಾಡ್ಕೊಂತಾನೆ ಮಾಡ್ಕೊಳ್ಳಿ, ನೋಡೋಣ, ಆತನ ಮೇಲೆ ಕಂಪ್ಲೇಂಟ್ ಕೊಡೋಣ, ಹಾಗೆ ಹೀಗೆ ಅಂತ ಹೇಳಿ ಗಂಡ ಆ ಸಮಯದಲ್ಲಿ ಆಕೆಗೆ ಧೈರ್ಯ ಕೊಟ್ಟಿದ್ದಾನೆ. ಸೊ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಈ ಒಂದು ಜಗಳ. ಮುಂದೆ ಏನಾಗುತ್ತೆ ಅಂತಂದ್ರೆ, ಆರಾಮಾಗಿ ಇದ್ದಂಗೆ ಇವಳು ನಟಿಸಿದ್ದಾಳೆ, ಮನೆಯಲ್ಲಿ ಎಲ್ಲಾ ರೀತಿಯಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ತಿರ್ತಾಳೆ. ಮನೇನ ಹಾಗೆ ಕಟ್ಟಣ ಹೀಗೆ ಕಟ್ಟಣ, ಆ ರೀತಿ ಗಾರ್ಡನ್ ಮಾಡ್ಕೊಳ್ಳೋಣ, ಈ ರೀತಿಯಾಗಿ ಬಾಲ್ಕನಿ ಮಾಡೋಣ, ಮಗುಗೆ ಇದೇ ರೀತಿಯಾಗಿ ಸೆಟಪ್ ಮಾಡೋಣ, ಹೀಗೆ ಹಾಗೆ ಅಂತ ಹೇಳಿ ಬಣ್ಣದ ಕಥೆಗಳನ್ನ ಕಟ್ಕೊಂಡು ನಟಿಸ್ತಾ ಬಂದಿದ್ದಾಳೆ. ಸೊ ಗಂಡ ಏನ್ ಅನ್ಕೊಂಡಿದ್ದಾನೆ ಅಂತಂದ್ರೆ ಎಲ್ಲಾ ಮರ್ತು ಬಿಟ್ಟು ಮತ್ತೆ ಹೊಸ ಜೀವನ ಮಾಡ್ತಾ ಇದ್ದಾಳೆ, ಚೆನ್ನಾಗಿದ್ದಾಳೆ ಅಂತ ಹೇಳಿ ತನ್ನ ಕೆಲಸದಲ್ಲಿ ತಾನಿದ್ದಾನೆ, ಮಗ್ನನಾಗ್ಬಿಟ್ಟಿದ್ದಾನೆ ಗಂಡ. ಸೊ ಈ ಸಮಯದಲ್ಲಿ ಮತ್ತೆ ಏನ್ ಮಾಡ್ತಾಳಂತಂದ್ರೆ ಈ ಐನಾಯ್ತಿ ಲೇಡಿ ಒಂದು ದಿನ ಗಂಡನಿಗೆ ನಿದ್ರೆ ಮಾತ್ರೆ ಹಾಕಿ ಆತನನ್ನ ಮಲಗಿಸ್ತಾಳೆ. ಜೋರು ನಿದ್ರೆಯಲ್ಲಿ ಇದ್ದಂತಹ ಗಂಡನಿಗೆ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ, ಎಲ್ಲಿ ಹೋಗ್ತಾ ಇದ್ದಾಳೆ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಗಂಡ ಮಲಗಿರುವಂತಹ ಆ ವೇಳೆಯಲ್ಲಿ ಈಕೆ ಮನೆಯಲ್ಲಿರುವಂತಹ ಚಿನ್ನಾಭರಣ, ಅಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ, 200 ಗ್ರಾಂ ಚಿನ್ನಾಭರಣ ಮತ್ತೆ ಮನೆಯಲ್ಲಿ ಇದ್ದಂತಹ 7 ಲಕ್ಷ ರೂಪಾಯಿ ಹಣವನ್ನ ದೋಚ್ಕೊಂಡು ಲವರ್ ಜೊತೆಗೆ ಓಡಿ ಹೋಗಿದ್ದಾಳೆ. ಕೇಳಿದ್ರೆ ಅಂತಂದ್ರೆ ಎಲ್ಲಿ ಹೋದೆಮ್ಮ ಅಂತ ಎಲ್ಲ ಕೇಳಿದ್ರೆ ಆಕೆ ಏನ್ ಹೇಳಿದಾಳೆ ಅಂತಂದ್ರೆ, ಇಲ್ಲ ಫ್ರೆಂಡ್ ಮನೆಗೆ ಹೋಗಿದ್ದೀನಿ, ನನಗೆ ಆ ಒಂದು ಲೋ BP ಸಮಸ್ಯೆ ಇದೆಯಲ್ಲ ಅದನ್ನ ತೋರಿಸ್ಕೊಂಡು ಬರ್ಲಿಕ್ಕೆ ಹೋಗಿದ್ದೀನಿ, ಆಸ್ಪತ್ರೆಗೆ ಹೋಗಿದ್ದೀನಿ, ಹಾಗೆ ಹೀಗೆ ಅಂತ ಕುಂಟು ನೆಪಗಳನ್ನ ಹೇಳ್ತಾಳಂತೆ. ಸೊ ಸರಿ ಬರ್ತಾಳೆ ಬಿಡು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಂತಹ ಆ ಗಂಡನ ಮನೆಯವರಿಗೆ ಈಕೆ ಹೊಸದೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾಳೆ, ಹೊಸದೊಂದು ಶಾಕ್ ಅನ್ನ ಕೊಟ್ಟಿದ್ದಾಳೆ. ನೋಡು, ನನಗೆ ನೀನ್ ಇಷ್ಟ ಇಲ್ಲ, ನಾನು ಆತನ ಜೊತೆಗೆ ಬಂದ್ಬಿಟ್ಟಿದ್ದೀನಿ, ನನ್ನ ಜೀವನ ನನಗೆ, ನಿನ್ ಜೀವನ ನಿನಗೆ, ಆ ಮಗುನ ನೀನೇ ನೋಡ್ಕೊ, ನಾನು ಆತನ ಜೊತೆ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿ ಈ ರೀತಿಯಾಗಿ ಆಕೆ ಫೋನ್ ನಲ್ಲಿ ಹೇಳ್ತಾಳಂತೆ. ಸೊ ನಂತರ ಏನಾಗುತ್ತೆ ಅಂತಂದ್ರೆ ಕಾರಿನಲ್ಲಿ ಪ್ರಿಯತಮ್ಮನ ಜೊತೆಗೆ ಕೂತ್ಕೊಂಡು ನೋಡ್ಬೋದು ನೀವು, ಅದೊಂದು ವೈರಲ್ ಆಗ್ತಾ ಇರುವಂತ ವಿಡಿಯೋನ. ಸೊ ಕಾರಿನಲ್ಲಿ ಆ ಪ್ರಿಯತಮ್ಮನ ಜೊತೆಗೆ ಕೂತ್ಕೊಂಡು ಆಕೆ ತಾಳಿ ಕಟ್ಟಿಸ್ಕೊಳ್ತಾ ಇರುವಂತ ವಿಡಿಯೋ, ಕಾಲುಂಗರ ತೊಡಿಸಿಕೊಳ್ತಾ ಇರುವಂತ ವಿಡಿಯೋ ಈಗ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ನೋಡಿ, ಆತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನಂತ ಹೇಳಿ ಈಕೆ ಓಡ್ ಹೋದ್ಲಾ, ಅದೇನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಈಗ ಸದ್ಯಕ್ಕೆ ಮಾಧ್ಯಮದಲ್ಲಿ ಈ ಸುದ್ದಿ ಪ್ರಕಟ ಆಗ್ತಾ ಇದ್ದಂತೆ ಈಗ ಆಕೆ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು, ಹರ್ಷಿತಾ ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ಈಗ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾಳೆ. ಏನಂತ, ನನ್ನ ಗಂಡ ನನಗೆ ದಿನವಿಡೀ ಟಾರ್ಚರ್ ಕೊಡ್ತಾ ಇದ್ದ, ನನ್ನ ಗಂಡ ನನಗೆ ದಿನವಿಡೀ ಟಾರ್ಚರ್ ಕೊಡ್ತಿದ್ದ, ಕುಡಿದು ಬಂದು ಹೊಡಿತಾ ಇದ್ದ, ಮತ್ತೆ ನಿನಗೆ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಬೆದರಿಕೆನ ಹಾಕ್ತಾ ಇದ್ದ, ಮನೆಯಲ್ಲಿ ಕಸ ಮುಸುರಿನ ಮಾಡಿಕೊಂಡು ನೆಟ್ಟಿಗೆ ಬಿದ್ದಿರೋ ಅಷ್ಟೇ, ಎಲ್ಲೂ ಹೋಗಂಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ನನ್ನನ್ನು ಮಾನಸಿಕವಾಗಿ ನನಗೆ ಹಿಂಸೆ ಮಾಡ್ತಾ ಇದ್ರು. ಮತ್ತೆ ಈ ಪ್ರಕಾಶನ ಚಿಕ್ಕಪ್ಪನ ಮಗನೂ ಸಹಿತ ನನಗೆ ಹೊಡಿತಿದ್ದ ಬಡಿತಿದ್ದ ಅಂತನೂ ಕೂಡ ಆಕೆ ಈಗ ವಿಡಿಯೋದಲ್ಲಿ ದೂರಿದ್ದಾಳೆ. ಸೊ ಸದ್ಯಕ್ಕೀಗ ಈ ಒಂದು ಪ್ರಕರಣ ಡಿವೋರ್ಸ್ ವರ್ಗೂ ಕೂಡ ಹೋಗಿದೆ. ಅಂತಂದ್ರೆ ಪ್ರಕಾಶನಿಗೆ ಡಿವೋರ್ಸ್ ಕೊಡ್ತಾಳ, ಏನ್ ಕತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ನೋಡಿ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಂತಹ ಅಪರಿಚಿತ ವ್ಯಕ್ತಿಯನ್ನ ನಂಬಿಕೊಂಡು ಇಷ್ಟು ದಿನ ತಾಳಿ ಕಟ್ಟಿ ಇಷ್ಟು ದಿನ ಆತನ ಜೊತೆಗೆ ಸಂಸಾರ ಮಾಡಿದಂತ ಗಂಡನನ್ನ ಬಿಟ್ಟು, ಜೊತೆಗೆ ಆ ಕರಳು ಬಳ್ಳಿಯನ್ನ ಬಿಟ್ಟು ಅವನ್ ಯಾರು ಅಪರಿಚಿತ ವ್ಯಕ್ತಿಯನ್ನ ನಂಬಿಕೊಂಡು ಗಂಡನಿಗೆ ನಿದ್ರೆ ಮಾತ್ರೆ ಹಾಕಿ ಹೋಗಿದ್ದಾಳಂತಂದ್ರೆ ಇವತ್ತಿನ ಸಮಾಜ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ತಪ್ಪಿಲ್ಲ. ಈಗ ಆ ಪತಿ ಪ್ರಕಾಶನಿಗೆ ಒಂದು ಭಯ ಇದೆ, ಈಕೆಯನ್ನ ಮತ್ತೆ ನಾನು ಕ್ಷಮಿಸೋದಿಲ್ಲ, ಇಷ್ಟು ದಿನ ಕ್ಷಮಿಸಿ ಈಕೆ ಹೀಗೆಲ್ಲ ಮಾಡಿದ್ರು ಸಹಿತ ಈಕೆಗೆ ಬುದ್ಧಿವಾದ ಹೇಳಿ ಮತ್ತೆ ಕ್ಷಮಿಸಿ ಮನೆ ಒಳಗೆ ಕರ್ಕೊಂಡಿದ್ದೆ, ಇನ್ನು ಮುಂದೆ ನಾನು ಈ ಕೆಲಸವನ್ನ ಮಾಡೋದಿಲ್ಲ, ಕ್ಷಮಿಸೋದಿಲ್ಲ. ನಾನು ಈಗ ಏನಕ್ಕೆ ಮಾಧ್ಯಮಕ್ಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ತರ ಯಾರಿಗೂ ಕೂಡ ಆಗಬಾರದು, ನನ್ನ ರೀತಿಯಾಗಿ ಅನ್ಯಾಯ ಯಾರಿಗೂ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈ ಸುದ್ದಿನ ಹೇಳಲಿಕ್ಕೆ ಬಂದಿದ್ದೀನಿ. ಅದರ ಜೊತೆಗೆ ಮುಂದೆ ಈಕೆ ಮತ್ತೆ ನಮ್ಮ ಮನೆಗೆ ಬಂದ್ರೆ ನಮ್ಮೆಲ್ಲರಿಗೂ ಕೂಡ ಜೀವದ ಕಂಟಕ ಇದೆ ಈಕೆಯಿಂದ ಅಂತ. ಅಂದ್ರೆ ನೋಡಿ, ನಿದ್ರೆ ಮಾತ್ರೆ ಹಾಕಿ ಆತನನ್ನ ಮಲಗಿಸಿ ಹೋಗಿದಾಳಂತಂದ್ರೆ ನೋಡಿ, ಒಂದ್ 4 ಡೋಸ್ ಜಾಸ್ತಿನೇ ಹಾಕ್ಬಿಟ್ರೆ ಆತ ಪರ್ಮನೆಂಟ್ ಆಗಿ ಮಲ್ಕೊಳ್ಳುವಂತ ಸಾಧ್ಯತೆನೂ ಕೂಡ ಇತ್ತು. ಸೊ ಈ ರೀತಿಯಾಗಿ ಕ್ರಿಮಿನಲ್ ಕೆಲಸವನ್ನ ಮಾಡುವಂತಹ ಈ ಲೇಡಿ ಮತ್ತೆ ವಾಪಸ್ ನಮ್ಮನೆಗೆ ಬರೋದು ಬೇಡ ಅಂತ ಹೇಳಿ ಈಗ ಪತಿ ಪ್ರಕಾಶ್ ಮಾಧ್ಯಮದಲ್ಲಿ ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಸೊ ಇಂತಹ ಪ್ರಕರಣ ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅರ್ಥ ಮಾಡ್ಕೋಬೇಕು, ಅಪರಿಚಿತ ವ್ಯಕ್ತಿಯನ್ನ ಅಷ್ಟು ಈಸಿಯಾಗಿ ಸಲೀಸಾಗಿ ನಂಬಿ
ಸಂಸಾರವನ್ನು ಒಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.